Here's the story of a young boy who turned criminal in Udupi. He was the chief priest of the Mahalinkeshwara temple, but he did not keep up to the reputation that he was supposed to maintain. Who was he? What did he end up doing that made him a criminal? We'll tell you. The event that started on March 2nd this year welcomed devotees from across the state to Uchila. Everybody who arrived at the temple was shocked beyond belief. Wondering why? There were no ornaments on the idol of the god. It was only a garland made of flowers that was on the idol. The silver and gold ornaments that were used to decorate the idol were gone, but the temple authorities and devotees did not let the Jatre stop. It was a renowned annual event which they did not want to tamper with. They decided to take action about the mishap after the Jatre was over. ದೇವಸ್ಥಾನದ ಚಿನ್ನಾಭರಣ ಬೆಳ್ಳಿ ಆಭರಣಗಳು ಇಲ್ಲದೇ ಇರುವ ವಿಷಯ ನಮಗೆ ಆ ಸಮಯದಲ್ಲಿ ತಿಳಿಯಿತು. ಯಾಕೆಂದರೆ ದೇವಸ್ಥಾನದ ಆಡಳಿತ ಮುಕ್ತೇಸರ ಹಾಗೂ ಅರ್ಚಕರಾಗಿದ್ದ ಗಣೇಶ್ ಭಟ್ರು ಅವರಿಗೆ ಸಂಪೂರ್ಣ ದೇವಸ್ಥಾನದ ಅಧಿಕಾರವಿತ್ತು. ಆ ದಿವಸ ದೇವಸ್ಥಾನದಲ್ಲಿ ನಮಗೆ ಚಿನ್ನಾಭರಣ ಇಲ್ಲ ಎನ್ನುವ ವಿಷಯ ಅವರಿಂದಲೇ ತಿಳಿಬೇಕಾಯಿತು. ಆ ಉತ್ಸವ ಮುಗಿದು 2 ದಿನದ ನಂತರ ಅವರ ಹತ್ರ ವಿಚಾರಿಸುವಾಗ ಅದೆಲ್ಲ ತನ್ನ ಮಿತ್ರನಾದ ನಾಗರಾಜ ಭಟ್ನಿಗೆ ತಾನು ಕೊಟ್ಟಿದ್ದಾಗಿ ಹೇಳಿದ. ತಾನು ಬರೆಕೊಟ್ಟಿದ್ದ ಆ ವಿಷಯವನ್ನು. ಹಾಗೂ ಊರಿನವರು ಆ ಸಮಯದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಉತ್ಸವ ಮುಗಿದ 2 ದಿನದ ನಂತರ ಆ ಬಗ್ಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅವನನ್ನು ವಿಚಾರಿಸಿದಾಗ, ಹೌದು, ತನ್ನ ಮಿತ್ರನಾದ ನಾಗರಾಜನಿಗೆ ಪೂರ್ತಿ ಚಿನ್ನಾಭರಣವೆಲ್ಲ ಕೊಟ್ಟಿದ್ದೇನೆ, ಅವನಿಗೆ ಏನೋ ಅಗತ್ಯ ಬೇಕಾಗಿತ್ತು, ಹಾಗಾಗಿ ಆ ವಿಷಯಕ್ಕಾಗಿ ತಾನು ಕೊಟ್ಟಿದ್ದೇನೆ ಅಂತ ಒಪ್ಪಿಕೊಂಡ. Ganesh Bhatt, the chief priest of the temple, was questioned about the missing ornaments post the Jatre. Ganesh's answer only made the devotees furious. Wondering why, Ganesh admitted that he took the ornaments to give it to his friend Nagaraj Bhatt. He claimed that his friend was absconding ever since. ನಾವು ಆ ಬಗ್ಗೆ ಊರಿನವರು ಗ್ರಾಮಸ್ಥರೆಲ್ಲ ಸೇರಿ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಿಗೆ ನಾವು ಈ ವಿಷಯವನ್ನು ತಿಳಿಸಿದೆವು. ಅವರು ಬಂದು ದೇವಸ್ಥಾನಕ್ಕೆ ಬಂದು ಮಹಾಜರು ಮಾಡಿ ಗಣೇಶ್ ಭಟ್ರು ಇರುವಾಗಲೇ ಮಹಾಜರು ಮಾಡಿ ಎಲ್ಲ ಸೊತ್ತುಗಳನ್ನು ಪರಿಶೀಲಿಸಿದಾಗ ದೇವಸ್ಥಾನದಲ್ಲಿ ಸ್ವಲ್ಪವೂ ಚಿನ್ನಾಭರಣ ಇರಲಿಲ್ಲ. ಹಾಗೂ ಬೆಳ್ಳಿಯ ತಂಬಿಗೆಗಳು, ಕೆಲವು ಹೆಚ್ಚಿನ ಸೊತ್ತುಗಳೆಲ್ಲ ನಾಪತ್ತೆಯಾಗಿದ್ದು ಕಂಡು ಬಂತು. ಗಣೇಶ್ ಭಟ್ರಲ್ಲಿ ವಿಚಾರಿಸಿದಾಗ, ಹೌದು, ತಾನು ಅದೆಲ್ಲ ನಾಗರಾಜನಿಗೆ ಕೊಟ್ಟಿದ್ದಾಗಿ ಒಪ್ಪಿಕೊಂಡ. ಹಾಗೂ ಈ ಬಗ್ಗೆ ಮುಂದಿನ ಕ್ರಮ ಜರುಗಿಸುವಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯವರು DC ಅವರಿಗೆ ಅದು ತಿಳಿಸಿದರು. ಅಲ್ಲಿಂದ ನಮ್ಮ ಪಡುಬಿದ್ರಿ ಸ್ಟೇಷನ್ಗೆ ಅದು ಎನ್ಕ್ವೈರಿಗೆ ಬಂತು. ಅವರು ಬಂದು ಮತ್ತು ಆ ಬಗ್ಗೆ ವಿಚಾರಿಸಿ ಅದು ಸ್ವಲ್ಪ ನಿಧಾನ ಆಗ್ತಾ ಬಂತು. ಇದರಲ್ಲಿ ಸ್ವಲ್ಪ ರಾಜಕೀಯ ಒತ್ತಡ ಹಾಗೂ ಊರಿನ ಕೆಲವು ಹಿರಿಯರ ಕೈವಾಡ, ಅಂದರೆ ಆ ಬಗ್ಗೆ ಸ್ವಲ್ಪ ಅದನ್ನು ಹೆಚ್ಚು ತಣ್ಣಗೆ ಮಾಡಬೇಕು ಎನ್ನುವ ವಿಚಾರದಲ್ಲಿ ಸ್ವಲ್ಪ ಊರಿನ ಕೆಲವು ಹಿರಿಯರ ಒತ್ತಡವಿತ್ತು. ಹಾಗೂ ಅದು ರಾಜಕೀಯಕ್ಕೆ ಸ್ವಲ್ಪ ರಾಜಕೀಯದಿಂದಲೂ ಸ್ವಲ್ಪ ಒತ್ತಡ ಬಂದಿತ್ತು. Everyone was curious to know the reason behind Ganesha's actions. They were all furious because the ornaments belonged to the temple and that it had a history of over 1,000 years attached to it. The ornaments that Ganesh gave away to his friend Nagaraj had never been taken off the idol ever since the temple was established 1,000 years ago. ಪೊಲೀಸ್ ಇಲಾಖೆಯಿಂದ ಅದು ಕ್ರಮ ಮುಂದುವರಿಯುತ್ತಲೇ ಇತ್ತು. ಸುಮಾರು 15-20 ದಿನ ನಂತರ ಈಗ ಅದರಲ್ಲಿ ಚಿನ್ನಾಭರಣದ ವಿಷಯದಲ್ಲಿ ಗಣೇಶ್ ಭಟ್ ಆ ಸಮಯದಲ್ಲಿ ಗಣೇಶ್ ಭಟ್ ಎಲ್ಲಿಂದ ಇದು ನಾಪತ್ತೆಯಾಗಿದ್ದ, ಸಾಧಾರಣ 10-20 ದಿನ ಎಲ್ಲಿದ್ದ ಅಂತಲೇ ಗೊತ್ತಿರಲಿಲ್ಲ. ಅವರ ಅಕ್ಕನ ಮನೆಯಲ್ಲಿ, ಅಂದರೆ ಪುತ್ತೂರಿನಲ್ಲಿ ಇರುವುದಾಗಿ ತಿಳಿದು ಬಂತಂತೆ. ಪೊಲೀಸರು ಅಲ್ಲಿಂದ ಕರ್ಕೊಂಡು ಬಂದಿದ್ದರು. ಬಂದು ತನ್ನ ಮನೆಯಲ್ಲಿ ಸುಮಾರು 460 ಗ್ರಾಮ್ ಚಿನ್ನಾಭರಣ ಅವನ ಮನೆಯಲ್ಲೇ ಇತ್ತು. ಕೇಳಿದಾಗ ಅದು ರಿಪೇರಿ ಕೊಟ್ಟಿದ್ದ ಅಂತ ಹೇಳಿದ. ಮೊದಲು AC ಅವರು ಮಹಾಜರು ಮಾಡುವಾಗ, ಇಲ್ಲ, ಅದೆಲ್ಲ ನಾಗರಾಜನಿಗೆ ಕೊಟ್ಟಿದ್ದು ಅಂತ ಹೇಳಿದ. ಮನೆಯಲ್ಲಿ ಬಂದು ಮಾತಾಡುವಾಗ ಅದು ರಿಪೇರಿಗೆ ಕೊಟ್ಟಿದ್ದು, ಈಗ ಅದು 420 ಗ್ರಾಮ್ 460 ಗ್ರಾಮ್ ಚಿನ್ನ ಈಗ ಸಿಕ್ಕಿದೆ, ಅದು ಮನೆಯಲ್ಲಿ ಉಂಟು ಅಂತ ಹೇಳಿ ಕಡೆಗೆ ಅದನ್ನು ಪೊಲೀಸರು ವಶಕ್ಕೆ ತಗೊಂಡ್ರು. ಹಾಗೂ ಅವನನ್ನು ಗಣೇಶನನ್ನು ವಶಕ್ಕೆ ತೆಗೆದುಕೊಂಡು ಕೆಲವು ವಿಷಯವನ್ನು ಅವನಿಂದ ತಿಳಿದುಕೊಂಡು ಕಡೆಗೆ ಅವನನ್ನೀಗ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ.
For those of you who do not know much about the history of this particular temple in question, here's a quick flashback. It is believed that a demon named Karasura indulged in deep tapasya to invite Lord Shiva to earth. He held on to 3 Shivalings and meditated day and night. When the Lord was finally impressed by Karasura's dedication, he came down to earth to pay him a visit. It was the Lord who told him to establish the 3 idols at 3 different places in the state. The first at Uchila in Udupi, the second at Surathkal, and the third at Uchila in Mangalore. Om Shivaya, Shiva Bala Yogindaya, Parabrahmanaya, Om Shivaya. Karasura dedicatedly listened to Lord Shiva and did as he was told. It is said this was how the Mahalingeshwara temple was formed. Shiva Bala Yogindaya. The devotees believe that Lord Mahalingeshwara is extremely powerful. Any devotee who comes to this temple with a wish is sure to have it fulfilled. It is also believed that Lord Mahalingeshwara is extremely short-tempered too. It is for the same reason that the devotees and priests offer Abhishekam with oil, water, milk and bilva leaves. Devotees who flock to this temple have huge offerings to give in cash and in kind. There are a few ornaments on the idol on any given day, but during the Jatre season, the idol is decorated with all the ornaments of the temple and the ornaments that come in as offerings as well. Unlike every other year, this year, the ornaments missing from the idol came as a shocker for all the devotees. It was first alleged that a robbery had taken place at the temple. Later, when Ganesh Bhatt was confronted, the truth was revealed. ಈಗಿನ ಮೌಲ್ಯದ ಪ್ರಕಾರ ಸುಮಾರು ಒಂದು 50 ಲಕ್ಷ ರೂಪಾಯಿ ಇದ್ದು ಮೌಲ್ಯ ಚಿನ್ನಾಭರಣ ಬೆಳ್ಳಿ ಸೊತ್ತು ಒಟ್ಟು ಅಷ್ಟು ಮೌಲ್ಯದ ಸೊತ್ತು ಸಾಧಾರಣ ನಾಪತ್ತೆ ಆಗಿರೋದಾಗಿ ನಮಗೆ ತಿಳಿದು ಬಂದಿದೆ. ಹೌದು, ಭೂತಾಯಿ ಸರ ಅಂತ ಹೇಳ್ತಾರೆ. ಆ ಸರವು ಅವರು ಮಗುವಿರು ಅವರಿಗೆ ಅಂದರೆ ದೇವಸ್ಥಾನದ ಬಗ್ಗೆ ತುಂಬ ಭಯಭಕ್ತಿ ಇಟ್ಕೊಂಡವರು. ಪ್ರತಿ ವರ್ಷವೂ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಸಹಾಯ ದೇವರಿಗೆ ಇದು ಕಾಣಿಕೆ ಹಾಕ್ತಾ ಇದ್ರು. ಅವರು ಸುಮಾರು ಹಿಂದಿನ ಕಾಲದಲ್ಲಿ ಆ ಭೂತಾಯಿ ಸರ ಅಂದರೆ ಮೀನು ಆಕಾರದಲ್ಲಿ ಒಂದು ಸರವನ್ನು ಮಾಡಿ ದೇವರಿಗೆ ಒಪ್ಪಿಸಿದ್ರು ಹಿಂದಿನ ಕಾಲದಲ್ಲಿ. ಆ ಸರವು ಕಳವದ್ದು ಅವರಿಗೆ ತುಂಬ ಬೇಸರ ಉಂಟಾಗಿತ್ತು. ಆ ಕಳವು ಆ ಚಿನ್ನವು ಕೂಡ ಇದರಲ್ಲಿ ಸೇರಿತ್ತು. The devotees suspected Ganesh ever since they learnt of the missing ornaments, wondering why. He was the youngest priest in the temple, and at that age it was believed he would obviously try to make a quick buck by hook or by crook. ಮಾರ್ಚಿ 3ರ ಜಾತ್ರೆ ಸಂದರ್ಭದಲ್ಲಿ ನಾವು ದೇವರನ್ನು ಕಾಣುವಾಗ ದೇವರ ಬಲಿಮೂರ್ತಿಯಲ್ಲಿ ಕೇವಲ ಹೂವಿನ ಹಾರವಿತ್ತು ವಿನಃ ಬಂಗಾರದ ಯಾವುದೇ ಸರಗಳು ಇರಲಿಲ್ಲ. ಅದಕ್ಕಾಗಿ ಊರಿನವರಿಗೆ ಒಂದು ಸಂಶಯ ಕಾಡಿತ್ತು. ದೇವರು ಇಷ್ಟೊಂದು ಪರಮಾತ್ಮ, ಉಚ್ಚಿಲದ ಒಡೆಯ, ಮಾತಾಡುವ ದೇವರು ಅಂತ ಹೇಳ್ತಾರೆ. ಇಂಥ ಒಂದು ದೇವರಿಗೆ ಆಭರಣ ಇಲ್ಲದೆ ಜಾತ್ರೆ ನಡೆಯುತ್ತಲ್ಲ ಎನ್ನುವಂಥದ್ದು ಮನಸ್ಸಿಗೆ ಭಾಳ ಬೇಸರವಾಯಿತು ಜನರಿಗೆ. ಇದೇನಾದರೂ ಮಾಡಿ ಈ ದೇವಸ್ಥಾನದ ಬಂಗಾರವನ್ನು ಹೋರಾಟ ಮಾಡಿ ಆದರೂ ಎಲ್ಲಿ ಹೋಗಿದೆ ಎನ್ನುವಂಥ ಉದ್ದೇಶದಲ್ಲಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ಇಳಿದು ಈ ಬಂಗಾರ ಹೋಯಿತು ಎನ್ನುವಾಗ ನಾವು ಎಂಡೋಮೆಂಟ್ ಆಫೀಸರಿಗೆ ಹೋಗಿ ಈ ಮಾತನ್ನು ಮುಟ್ಟಿಸಿದ್ದೇವೆ. ನಾವು
You must be wondering how he became a priest at 22. It so happened that his grandfather passed away 2 years ago, and his father Vasudev Bhatt too was no more. It was his family that took care of the temple, and he was the only one left of his family to continue the legacy. ಗಣೇಶ್ ಭಟ್ರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೂ ನಮಗೆ ಒಂದು ಸಂಶಯ ಕಾಡ್ತಾ ಉಂಟು. ಪೇಪರಲ್ಲಿ ನೋಡಿದ್ದೇವೆ, ನಾವು ಪುತ್ತೂರಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದೇವೆ, ಬಂದು ಇಲ್ಲಿ ಮನೆಗೆ ತಂದು ಮಾಜರ್ ಮಾಡಿದ್ದೇವೆ ಅವರನ್ನು. ಬಂಗಾರ 472 ಏನೋ ಗ್ರಾಮ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಪೊಲೀಸ್ ಇಲಾಖೆಯವರು ಯಾವುದೇ ಒಂದು ಪೂರ್ತಿ ಬಂಗಾರ ಸಿಕ್ಕಿದ ಮೇಲೆ ಕೋರ್ಟಿಗೆ ಮಾಡಬೇಕಿತ್ತು. ತನಿಖೆ ಸರಿಕಟ್ಟು ಅವ್ರು ಮಾಡಲಿಲ್ಲ ಅಂತ ನನಗೆ ಅನಿಸ್ತಾ ಉಂಟು. There was a lot of money that Ganesh received in the 2 years that he worked as a priest. He also knew where all the ornaments were kept and at what seasons they were brought out to be decorated on the idol. It was for the same reason that he hatched a plan.